ಲೋಕಸಮರದ ಹೊಸ್ತಿಲಲ್ಲಿ ಆಪ್ಗೆ ಇದು ಬಿಗ್ ಶಾಕ್. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನ ಆಗಿದೆ. ಲಿಕ್ಕರ್ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇಂದು ಅರವಿಂದ್ ಕೇಜ್ರಿವಾಲ್ ಕೋರ್ಟ್ಗೆ ಹಾಜರಾಗ್ತಾರೆ. ದೆಹಲಿಯ ಕೇಜ್ರಿವಾಲ್ ನಿವಾಸಕ್ಕೆ ಬೆಂಬಲಿಗರು ಆಗಮಿಸ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಕೇಜ್ರಿವಾಲ್ ನಿವಾಸಕ್ಕೆ ಭದ್ರತೆಯನ್ನ ಕೂಡ ಈಗ ನೀಡಲಾಗಿದೆ. ಸತತವಾಗಿ 9 ಬಾರಿ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ನೀಡಿದ್ರು, ಆದರೆ ಅದಕ್ಕೆ ರೆಸ್ಪಾನ್ಸ್ ಮಾಡಿರಲಿಲ್ಲ. ಇಡಿ ಸಮನ್ಸ್ಗೆ ಉತ್ತರ ನೀಡದ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅಧಿಕಾರದಲ್ಲಿ ಇರುವಾಗಲೇ ಸಿಎಂ ಆಗಿರುವಂತಹ ಸಂದರ್ಭದಲ್ಲೇ ಅರೆಸ್ಟ್ ಆಗಿರುವಂತಹ ಮೊದಲ ಸಿಎಂ. ಲೋಕಸಮರ ಹೊಸ್ತಿಲಲ್ಲೇ ಆಪ್ಗೆ ಇದು ಬಿಗ್ಗೆಸ್ಟ್ ಶಾಕ್ ಅಂತ ಹೇಳಲಾಗ್ತಾ ಇದೆ. ಆಪ್ ಕಾರ್ಯಕರ್ತರಾಗಿರ್ಬೋದು, ಆಪ್ ಸರ್ಕಾರ ಆಗಿರ್ಬೋದು, ಈಗಾಗಲೇ ಇದನ್ನ ಬ್ಲ್ಯಾಕ್ ಡೇ ಅನ್ನುವಂಥ ಮಾತನ್ನ ಹೇಳ್ತಾ ಇದೆ. ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಸಾಕಷ್ಟು ಕಿಡಿಕಾರಲಾಗ್ತಾ ಇದೆ. ಇಡಿ ಹಾಗೂ ಐಟಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಆಪ್ ಹೇಳ್ತಾ ಇದೆ. ಲಿಕ್ಕರ್ ಪ್ರಕರಣದಲ್ಲಿ ಈಗ ಸಿಎಂ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ. 9 ನೋಟಿಸ್ಗಳನ್ನ ನೀಡಲಾಗಿತ್ತು. ಈಗಾಗಲೇ ನೋಟಿಸ್ಗಳನ್ನ ನೀಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಉತ್ತರವನ್ನ ನೀಡಿರಲಿಲ್ಲ. ಹಾಗಾಗಿ ಈಗ ಅರೆಸ್ಟ್ ಮಾಡಲಾಗಿದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿದ ನಂತರದಲ್ಲಿ ವಿಚಾರಣೆಗಳು ಕೂಡ ನಡೆಯುತ್ತೆ. ಆ ನಂತರದಲ್ಲಿ ಏನಾಗುತ್ತೆ? ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗ್ತಾರಾ ಅಥವಾ ಏನಾಗುತ್ತೆ ಅನ್ನುವಂಥ ಕುತೂಹಲ ಈಗ ಇರೋದು. ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. 9 ಬಾರಿ ನೋಟಿಸನ್ನ ನೀಡಿದ್ರು. ನೋಟಿಸನ್ನ ನೀಡಿದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿರಲಿಲ್ಲ. ಲಿಕ್ಕರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅರವಿಂದ್ ಕೇಜ್ರಿವಾಲ್ ಈಗ ಅರೆಸ್ಟ್ ಆಗಿದ್ದಾರೆ. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಬೆಂಬಲಿಗರು ಆಗಮಿಸಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು, ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ರು. ಸಾಕಷ್ಟು ಭದ್ರತೆಯನ್ನ ಕೂಡ ನೀಡಲಾಗಿದೆ. ಈಗಾಗಲೇ ಲಿಕ್ಕರ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸಿಎಂ ಮನೀಶ್ ಸಿಸೋಡಿಯಾ ಅವರನ್ನ ಬಂಧನ ಮಾಡಲಾಗಿದೆ. ಆಪ್ ರಾಜ್ಯಸಭಾ ಸದಸ್ಯರಾದಂಥ ಸಂಜಯ್ ಸಿಂಗ್ ಬಂಧನ ಆಗಿದೆ. ಈಗ ಸಿಎಂ ಅರವಿಂದ್ ಕೇಜ್ರಿವಾಲ್, ಕೆ ಕವಿತಾ, ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಅವರ ಪುತ್ರಿ ಸೇರಿದಂತೆ ಅನೇಕರನ್ನ ಈಗಾಗಲೇ ಅಧಿಕಾರಿಗಳು ಬಂಧಿಸಿದ್ದಾರೆ. ಈಗ ಅರವಿಂದ್ ಕೇಜ್ರಿವಾಲ್, ದೆಹಲಿ ಸಿಎಂ ಬಂಧನ ಆಗಿದೆ. ಡಿಸಿಎಂ ಸೇರಿದಂತೆ ಆಪ್ನ ರಾಜ್ಯಸಭಾ ಸದಸ್ಯರನ್ನ ಸೇರಿದಂತೆ ಅನೇಕರ ಬಂಧನ ಆಗಿದೆ. ಸಂಜಯ್ ಸಿಂಗ್ ಆಪ್ನ ರಾಜ್ಯಸಭಾ ಸದಸ್ಯರು, ಅವರನ್ನು ಕೂಡ ಈಗಾಗಲೇ ಬಂಧಿಸಿ ವಿಚಾರಣೆಯನ್ನ ನಡೆಸಿದ್ದಾರೆ. ಕೆ ಕವಿತಾ, ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಅವರ ಪುತ್ರಿ, ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಸಿಎಂ ಆಗಿರುವಂತಹ ಸಂದರ್ಭದಲ್ಲಿ ಅರೆಸ್ಟ್ ಆಗಿರೋದು ಅರವಿಂದ್ ಕೇಜ್ರಿವಾಲ್. ಈಗಾಗಲೇ ನೀಡಿದಂತಹ ನೋಟಿಸ್ಗಳಿಗೆ ಉತ್ತರವನ್ನ ನೀಡದೇ ಇರುವಂತಹ ಹಿನ್ನೆಲೆಯಲ್ಲಿ, ಯಾವುದೇ ರೆಸ್ಪಾನ್ಸ್ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈಗ ಹೆಚ್ಚಿನ ತನಿಖೆಯನ್ನು ನಡೆಸೋದಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಅನೇಕ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಪ್ನ ಕಾರ್ಯಕರ್ತರಾಗಿರ್ಬೋದು, ಅನೇಕರು ಈಗಾಗಲೇ ದೆಹಲಿಯ ಕೇಜ್ರಿವಾಲ್ ನಿವಾಸದ ಅತ್ತ ಬಂದಿದ್ದಾರೆ. ಅನೇಕರು ದಂಡಾಗಿ ಬರ್ತಾ ಇದ್ದಾರೆ. ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅನ್ನೋದನ್ನ ಈಗ ಗಮನಿಸ್ತಾ ಇದ್ದೀವಿ. ಕೆ ಕವಿತಾ, ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಅವರ ಪುತ್ರಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ತನಿಖೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ, ಮುಂದುವರೆದಿದೆ ತನಿಖೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕೇಜ್ರಿವಾಲ್ ಅರೆಸ್ಟ್ ಆಗಿರೋದು. ಅದರ ಜೊತೆಯಲ್ಲಿ ಡಿಸಿಎಂ ಕೂಡ ಅರೆಸ್ಟ್ ಆಗಿದ್ದಾರೆ. ಸಿಸೋಡಿಯಾ, ಆಪ್ ರಾಜ್ಯಸಭಾ ಸದಸ್ಯರಾಗಿರುವಂತಹ ಸಂಜಯ್ ಸಿಂಗ್ ಕೂಡ ಅರೆಸ್ಟ್ ಆಗಿದ್ದಾರೆ. ಲಿಕ್ಕರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ತನಿಖೆಯನ್ನು ನಡೆಸ್ತಾ ಇದೆ, ವಿಚಾರಣೆಯನ್ನ ಮುಂದುವರಿಸಿದೆ. ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಆಪ್ ದಾಳಿಯನ್ನು ನಡೆಸಿತ್ತು, ಕಿಡಿಕಾರಿತ್ತು. ಕೇಂದ್ರ ಸರ್ಕಾರ ಇದನ್ನ ಬಳಕೆ ಮಾಡಿಕೊಳ್ತಾ ಇದೆ. ಎಲೆಕ್ಷನ್ ಟೈಮ್ನಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಈ ಕೇಸನ್ನ ಉದ್ದೇಶಪೂರ್ವಕವಾಗಿ ಹಾಕಲಾಗಿದೆ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಆದರೂ ಕೂಡ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಈಗ ಮುಂದುವರಿಸಿದ್ದಾರೆ. ನಿನ್ನೆ ರಾತ್ರಿ ನಡೆದಂತಹ ಬೆಳವಣಿಗೆಯಲ್ಲಿ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಿದೆ. ಈಗಾಗಲೇ ಸಾಕಷ್ಟು ಬಾರಿ ನೋಟಿಸ್ ನೀಡಿದ್ರು. 2023 ಡಿಸೆಂಬರ್ 21 ಇಡಿ ಸಮನ್ಸ್ ಅನ್ನ ನೀಡಿತ್ತು. ಆದರೆ ಸಮನ್ಸ್ ಅನ್ನ ತಪ್ಪಿಸ್ಕೊಂಡ್ರು ಕೇಜ್ರಿವಾಲ್ ಅವರು. ಆಗಲೂ ಕೂಡ ರೆಸ್ಪಾನ್ಸ್ ಕೊಟ್ಟಿಲ್ಲ. ಇನ್ನು ಜನವರಿ 3, 2024 ಆಗಲೂ ಕೂಡ ಇಡಿ ಸಮನ್ಸ್ ಅನ್ನ ನೀಡಿತ್ತು. 4ನೇ ಬಾರಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅದಕ್ಕೂ ಕೂಡ ಉತ್ತರವನ್ನ ನೀಡಿರಲಿಲ್ಲ. ಆಗಲೂ ಕೂಡ ತಪ್ಪಿಸ್ಕೊಂಡಿದ್ರು.
ಯಾವುದೇ ನೋಟಿಸ್ಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಓಪನ್ ಆಗಿ ಹೇಳಿದ್ರು. ಇನ್ನು ಫೆಬ್ರವರಿ 19, 2024 6ನೇ ಬಾರಿ ಇಡಿ ಸಮನ್ಸ್ ಅನ್ನ ಜಾರಿ ಮಾಡುತ್ತೆ. ಆಗ್ಲೂ ಕೂಡ ತಪ್ಪಿಸ್ಕೊಂಡಿದ್ರು ಕೇಜ್ರಿವಾಲ್. 9 ಬಾರಿ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ. ಮಾರ್ಚ್ 4, ಫೆಬ್ರವರಿ, ಜನವರಿ ಪ್ರತಿ ತಿಂಗಳು ಕೂಡ ನೋಟಿಸ್ ಅನ್ನ ನೀಡಿದಂತ ಸಂದರ್ಭದಲ್ಲೂ ಕೂಡ ರೆಸ್ಪಾನ್ಸ್ ನೀಡಿರಲಿಲ್ಲ. ಈಗ ಅರೆಸ್ಟ್ ಆಗಿದ್ದಾರೆ. जा रही है उनको आम आदमी पार्टी सरकार को गिराने के चक्कर में किया जा रहा है कि वो आगे ना बढ़े, क्योंकि आम आदमी पार्टी केजरीवाल जो है सिर्फ मोदी उन्हीं से डरते हैं, इसलिए उन पे इस तरह का वो किया जा रहा है, तोड़ने की कोशिश की जा रही है। उनको आम आदमी पार्टी सरकार को गिराने के चक्कर में किया जा रहा है कि वो आगे ना बढ़े, क्योंकि आम आदमी पार्टी केजरीवाल जो है सिर्फ मोदी उन्हीं से डरते हैं, इसलिए उन पे इस तरह का वो किया जा रहा है, तोड़ने की कोशिश की जा रही है। उनको आम आदमी पार्टी सरकार को गिराने के चक्कर में किया जा रहा है कि वो आगे ना बढ़े, क्योंकि आम आदमी पार्टी केजरीवाल जो है सिर्फ मोदी उन्हीं से डरते हैं, इसलिए उन पे इस तरह का वो किया जा रहा है, तोड़ने की कोशिश की। कांग्रेस पार्टी का जो शीर्ष नेतृत्व है, राहुल गांधी जी, प्रियंका गांधी जी, जिन्होंने अभी ट्वीट करके अपना समर्थन दिया है, आज पूरा इंडिया गठबंधन एक साथ है। हम इस देश के संविधान की लड़ाई लड़ रहे हैं और हम इस देश के संविधान को बचाने के लिए लड़ाई लड़ते रहेंगे। लोकसभा चुनाव के जस्ट पहले, चुनाव की घोषणा होने के बाद इस प्रकार से दिल्ली के मुख्यमंत्री अरविंद केजरीवाल जी को गिरफ्तार करना सिर्फ एक चीज दिखाता है कि प्रधानमंत्री नरेंद्र मोदी जी अरविंद केजरीवाल जी से डरते हैं, वो लोकतंत्र को खत्म करना चाहते हैं, वो एक एक करके सभी विपक्ष के नेताओं को जेल में डालना चाहते हैं। ये क्या तरीका है? ये चुनाव जीतने का, लड़ने का, जीतने का क्या तरीका है? इस देश में क्या लोकतंत्र बचेगा अगर चुनाव से पहले आप विपक्ष के हर नेता को जेल में डाल दोगे, आप विपक्ष की हर पार्टी का बैंक अकाउंट फ्रीज कर दोगे? तो ये सिर्फ और सिर्फ प्रधानमंत्री नरेंद्र मोदी जी की एक राजनीतिक साजिश है। ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ ಒಂದಷ್ಟು ತ್ವರಿತ ಬೆಳವಣಿಗೆಗಳು ನಡೀತಾ ಇದೆ. ಈಗಾಗಲೇ 1 ವರ್ಷದಿಂದ ಸಿಸೋಡಿಯಾ ಜೈಲಲ್ಲಿದ್ದಾರೆ. ಈಗ ಸಿಎಂ ಸರದಿ ಮುಂದೇನಾಗಬಹುದು, ಕಾನೂನಾತ್ಮಕ ಹೋರಾಟಗಳು ಯಾವ ರೀತಿಯಾಗಿರಬಹುದು ಅಂತ ಸಂತೋಷ್? ಅಶ್ವಿನಿ, ಪ್ರಮುಖವಾಗಿ ಏನು ದೆಹಲಿ ಅಧಿಕಾರ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ತಮ್ಮ ವಶಕ್ಕೆ ಇಡಿ ಅಧಿಕಾರಿಗಳು ಈಗಾಗಲೇ ಪಡೆದಿರುವಂತದ್ದು. ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಜಾರಿ ನಿರ್ದೇಶನಾಲಯದ ಕಚೇರಿಯಲ್ಲಿ ವಾಸ್ತವ್ಯವನ್ನ ಕಳೆದಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇವತ್ತು ಕೋರ್ಟ್ಗೂ ಕೂಡ ಹಾಜರುಪಡಿಸಲಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಸಹಜವಾಗಿ 1 ವಾರಗಳ ಕಾಲ ಅಥವಾ 10 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವುದಕ್ಕೆ ಅನುಮತಿಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಮುಖ್ಯವಾಗಿ ಈಗಾಗಲೇ ಈ ಒಂದು ಹಗರಣದಲ್ಲಿ ಸಾಕಷ್ಟು ಜನ ದೆಹಲಿಯ ಸಂಪುಟದ 2 ಸಚಿವರು ಹಾಗೂ ಒಬ್ಬ ಸಂಸದನು ಕೂಡ ಈಗಾಗಲೇ ಅದರಲ್ಲಿ ಆ ಒಂದು ಬಂಧನದ ಶಿಕ್ಷೆಯನ್ನು ಕೂಡ ಈಗಾಗಲೇ ಎದುರಿಸ್ತಾ ಇದ್ದಾರೆ. ಆದ್ರೆ ಉಳಿದಂತೆ ಕಳೆದ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಸತತ 9 ಬಾರಿ ನೋಟಿಸ್ ಕೊಟ್ಟರು ಇಡಿ ಅಧಿಕಾರಿಗಳು, ಆದ್ರೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಸಾವಿರಾರು ಕೋಟಿಯ ಲಿಕ್ಕರ್ ಹಗರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇಡಿ ಅಧಿಕಾರಿಗಳು. ಈಗಾಗಲೇ 100